ಸೂಪರ್ ಬ್ರೋ, ನೀನ್ ಚಾಲೆಂಜ್ ಗೆದ್ದಷ್ಟೇ ನಂಗೆ ಖುಷಿ ಆಗ್ತಾ ಇದೆ. ಏನ್ ಪಾರ್ವತಿ, ಓಕೆನಾ? ಬೇಡ ಚಿಕ್ಕ ಯಜಮಾನ್ರೆ, ಯಜಮಾನ್ರು ಇದರಲ್ಲಿ ಗ್ಯಾರಂಟಿ ಸೋಲ್ತಾರೆ. ಚಾನ್ಸೇ ಇಲ್ಲ, ಬ್ರೋನ ಗೆಲ್ಲೋದು. ನೀನ್ ಹುಷಾರ್ ಪಾರ್ವತಿ, ಚಾಲೆಂಜ್ ಅಲ್ಲಿ ಎಡು ಬಿದ್ರು ಬೀಳ್ತಿ. ಈ ಪಾರ್ವತಿ ಯಾವಾಗ್ಲೂ ಹುಷಾರಾಗೇ ಇರ್ತಾಳೆ ಚಿಕ್ಕ ಯಜಮಾನ್ರೆ. ನೀವು ದೊಡ್ಡ ಯಜಮಾನ್ರ ಬಗ್ಗೆ ಯೋಚನೆ ಮಾಡಿ. ನೀವದೇನೋ ಹೇಳಿದ್ರಲ್ಲ, ನಾನು ಎಡವ್ತೀನಿ ಅಂತ. ನಾನು ಎಡವ್ದಾಗ ನನ್ನನ್ನು ಹಿಡ್ಕೊಳ್ಳೋದಕ್ಕೆ ಅಂತಾನೆ ಆ ದೇವರು ಒಬ್ಬರನ್ನ ಕಳಿಸಿರ್ತಾನೆ. ಬ್ರೋ, ನಾನು ನಿನ್ ಜೊತೆ ಇದ್ದೀನಿ ಅಂದ್ರೆ ನೀನ್ ಗೆದ್ದೇ ಗೆಲ್ತೀಯ ಬ್ರೋ. ಆಮೇಲೆ ಪಾರು ಕೇಳಿದ ತಕ್ಷಣ ಸಪೋರ್ಟ್ ಕಳ್ಸಕ್ಕೆ ದೇವ್ರಿಗೆ ಬೇರೆ ಕೆಲಸ ಇಲ್ವಾ? ಬಾ. ನಾನು ಎಡವ್ದಾಗ ನನ್ನನ್ನು ಹಿಡ್ಕೊಳ್ಳೋದಕ್ಕೆ ಅಂತಾನೆ ಆ ದೇವರು ಒಬ್ಬರನ್ನ ಕಳಿಸಿರ್ತಾನೆ. ಕಣ್ಕೊಡ್ಲೆ ಮೀಟಿಂಗು, ಬಿತ್ಕುಡ್ಲೆ ಕ್ಯಾಚಿಂಗು, ಆಹಾ ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಸಾಗರ್, ನೀನ್ ಎಲ್ಲಿದ್ಯಾ ಅಂತ ಇಡೀ ಮನೆ ಹುಡುಕ್ತಾ ಇದ್ದೆ. ಅಯ್ಯೋ, ನೀನ್ ಶಿವಮೊಗ್ಗ ಟ್ರೈನ್ ಹಿಡ್ಕೊಂಡು ಸಾಗರಕ್ಕೆ ಹೋಗ್ಬಿಟ್ಟೇನೋ ಅಂತ ಅನ್ಕೊಂಡೆ ನಾನು. ಅರೆ ತಮಾಷೆ ಮಾಡ್ಬೇಡಿ ಮೇಡಮ್, ನಿಮ್ಮನ್ನೆಲ್ಲ ಬರಕ್ಕೆ ಹೇಳ್ಬಿಟ್ಟು ನಾನು ಎಲ್ಲಿ ಹೋಗ್ತೀನಿ ಹೇಳಿ, ನಾನು ಇಲ್ಲೇ ಇದ್ದೀನಿ. ವೆರಿ ಗುಡ್ ಬಾಯ್. ಹಾ ಸಾಗರ್, ಇವಳೇನಪ್ಪ ಪಾರ್ವತಿ. ಗೊತ್ತಾಯ್ತು. ಅಲ್ಲ, ನೀವ್ಯಾರು? ನಿಮ್ಗೆ ಹೇಗೆ ನನ್ನ ಹೆಸರು ಗೊತ್ತು? ಹೇಗೋ ಗೊತ್ತು ಬಿಡಿ, ನೀವು ಬರ್ತಿದ್ದೀರಾ ಅಂತಾನೆ ವೇಟ್ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ವೆಲ್ಕಮ್ ಮಾಡೋಣ ಅಷ್ಟರಲ್ಲಿ ಸಿನಿಮಾದಲ್ಲಿ ಆಗೋ ತರ ಆಕ್ಸಿಡೆಂಟ್ ಆಗೋಯ್ತು ಅಲ್ವಾ? ಹೋಗ್ಲಿ ಬಿಡಪ್ಪ. ಸಾಗರ್, ಎಲ್ಲರನ್ನು ಪರಿಚಯ ಮಾಡ್ಕೋಪ. ಹಾಯ್, ನಾನು ಸಾಗರ್. ಯಜಮಾನ್ರೆ, ಚಿಕ್ಕ ಯಜಮಾನ್ರ ಜೊತೆ ಸೇರ್ಕೊಂಡು ನನ್ನನ್ನೇ ಆಟ ಆಡಿಸ್ತೀರಾ? ಮಾಡ್ತೀನಿ ರೀ ನಿಮ್ಗೆ. ನಮಸ್ತೆ. ಪೂರ್ತಿ ಜೀವ.
ನಿಮ್ಗೇನೂ ತೊಂದರೆ ಇಲ್ಲ ಅಂದರೆ ಪಾರ್ವತಿ ಅವ್ರಿಗೆ ನಾನೇ ಊಟ ಬಡಿಸ್ಬೋದಾ? ಅಯ್ಯೋ ಅದಕ್ಕೇನಂತೆ, ಧಾರಾಳವಾಗಿ ಬಡ್ಸಪ್ಪ. ಬೇಡ ಅಣ್ಣ, ನಾನೇ ಬಡ್ಸ್ಕೋತೀನಿ. ಪಾರ್ವತಿ, ಏನಮ್ಮ ನೀನು? ನಮ್ ಸಾಗರ್ ನಿನ್ಗೆ ಅಣ್ಣನ್ ತರ ಕಾಣಿಸ್ತಿದಾನಾ? ಹ್ಞೂ ಮೇಡಮ್, ಇವ್ರು ನನ್ಗಿಂತ ವಯಸ್ಸಲ್ಲಿ ದೊಡ್ಡೋರಲ್ವಾ? ದೊಡ್ಡೋರಾಗ್ಬಿಟ್ರೆ ಅಣ್ಣ ಅಂತ ಕರಿಬೇಕಾ? ಪಾಪ ಅವನಿಗೆ ಬೇಜಾರಾಗಲ್ವಾ? ಅವನ್ಗೆ ಸಾಗರ್ ಅಂತ ಮುದ್ದಾಗಿರೋ ಹೆಸರಿದೆ. ಆ ಹೆಸರಿಂದ ಕರಿ, ಅವನೇನು ಬೇಜಾರ್ ಮಾಡ್ಕೊಳಲ್ಲ ಅಲ್ವೇನಪ್ಪ ಸಾಗರ್? ಹಾ ಮೇಡಮ್, ಸಾಗರ್ ಅಂತ ಕರೆದ್ರೇನೆ ಖುಷಿ ಆಗುತ್ತೆ. ಚಂದ್ರಪ್ರಭಾ, ಹೇಳಿ ಮೇಡಮ್. ಊಟ ಬಡಿಸ್ತೀಯಪ್ಪ? ನೀವ್ ಹೇಳಿದ್ರೆ ಇಲ್ಲ ಅಂತೀನ, ಬಡ್ಸೇ ಬಿಡ್ತೀನಿ. ಚಂದ್ರು, ಮೇಡಮ್ ಹೊಟ್ಟೆ ತುಂಬಾ ಊಟ ಮಾಡಿ. ನಂಗನ್ಸುತ್ತೆ ಪಾರ್ವತಿಗೆ ಅವ್ರಿಗೆ ಕಾಳಾಗ್ತಾ ಇದ್ದೇನೆ ಅಂತ, ಅದಕ್ಕೆ ಚಿಕ್ಕಮ್ಮ ಅವನಿಗೆ ಸಪೋರ್ಟ್ ಮಾಡ್ತಿರೋದು ಅನ್ಸುತ್ತೆ. ಪ್ರೀತು, ಯಾರು ಹೇಗೆ ಇದ್ರು ಪಾರ್ವತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತದೇನೂ ಆಗಲ್ಲ. ಓಕೆ ಬ್ರೋ. ಅನನ್ಯವರು ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಆ ಓನರ್ ರೂಮಲ್ಲಿ ನಾನು ಒಬ್ಳೆ ಹೇಗ್ ಮಲಗ್ಲಿ? ಏನ್ ಮಾಡೋದು? ಹಾ, ಯಾವುದಕ್ಕೂ ಅನನ್ಯವ್ರಿಗೆ ಫೋನ್ ಮಾಡಿ ಏನ್ ಮಾಡೋದು ಅಂತ ಕೇಳೋದು ಒಳ್ಳೇದು. ಹಲೋ ಅನನ್ಯವ್ರೆ, ಎಲ್ಲಿದ್ದೀರಾ? ನಿಮ್ ಹಿಂದೆನೆ ಇದ್ದೀನಿ ಪಾರ್ವತಿ ಅವ್ರೆ. ತಮಾಷೆ ಮಾಡ್ಬೇಡಿ. ಬೇಕಾದ್ರೆ ಹಿಂದೆ ತಿರುಗಿ ನೋಡಿ. ಅನನ್ಯವ್ರೆ, ನೀವಿಲ್ಲಿ? ನನ್ನಿಂದ ನಂಬೋದಕ್ಕೆ ಆಗ್ತಿಲ್ಲ. ಹೌದು, ನಿಮ್ ಕ್ಲೋಸ್ ಫ್ರೆಂಡ್ ಅನನ್ಯಾನೇ ಬಂದಿರೋದು. ಅದು ಫೈಲ್ ಕೊಡ್ಬೇಕಿತ್ತು ಆದಿತ್ಯ ಸರ್ಗೆ, ಅದಕ್ಕೆ ಫೋನ್ ಮಾಡ್ದೆ. ಅವ್ರು ಇಲ್ಲೇ ಇದ್ದೀನಿ ಅಂತ ಅಂದ್ರು. ನಮ್ಮೂರಿಂದ ಇಲ್ಲಿಗೆ ಅಂತ ಏನ್ ದೂರ ಇಲ್ಲ, ಅದಕ್ಕೆ ನಾನೇ ಬಂದೆ. ಅದ್ ಸರಿ, ನೀವೇನು ನಂಗೆ ಫೋನ್ ಮಾಡಿದ್ದು? ಬನ್ನಿ ಬನ್ನಿ, ಹೇಳ್ತೀನಿ. ಕುತ್ಕೊಳ್ಳಿ. ದಾಮಿನಿ ಮೇಡಮು ನೆನ್ನೆ ಟ್ರಿಪ್ಪು ಅಂತ ಹೇಳಿದ್ರಲ್ಲ, ಇದೇ ಆ ಟ್ರಿಪ್ಪು. ಇದು ಟ್ರಿಪ್ಪಾ? ಹ್ಞೂ, ದಾಮಿನಿ ಮೇಡಮು ಟ್ರಿಪ್ಪು ಅಂತ ಹೇಳಿ ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಅದ್ಯಾರೋ ಸಾಗರ್ ಅನ್ನೋರ್ ಮನೆ ಅಂತ ಇದು. ಹೌದಾ? ಹ್ಞೂ, ಸಾಲದಕ್ಕೆ ಅವ್ರು ಉಳ್ಕೊಳ್ಳೋ ರೂಮ್ನ ನನಗ್ ಬಿಟ್ಕೊಟ್ಟಿದ್ದಾರೆ. ನಂಗೆ ಯಾಕೋ ಒಂಥರ ಅನ್ನಿಸ್ತು, ಅದಕ್ಕೆ ಏನ್ ಮಾಡೋದು ಅಂತ ನಿಮಗ್ ಫೋನ್ ಮಾಡಿದೆ. ಅಂದ್ರೆ ನಿಮ್ನೆಲ್ಲ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ದಾರೆ ಅಂತ ಇನ್ನೂ ಹೇಳಿಲ್ವಾ? ನಿಮ್ಗೂ ಗೊತ್ತಾಗಿಲ್ವಾ? ಹಲೋ ಅನನ್ಯ. ಹಲೋ ಸರ್. ಸಾರಿ, ನನ್ನಿಂದಾಗಿ ನೀವು ಇಲ್ಲಿವರೆಗೂ ಬರೋ ಹಾಗಾಯ್ತು. ಇಟ್ಸ್ ಓಕೆ ಸರ್. ಡಾಕ್ಯುಮೆಂಟ್ಸ್ ತಂದಿದ್ದೀನಿ, ಎಲ್ಲ ಕಾರಲ್ಲೇ ಇದೆ. ನೀವು ಒಂದ್ಸಲಿ ಚೆಕ್ ಮಾಡಿ ಸೈನ್ ಮಾಡಿದ್ರೆ ನಾನು ಹಾಗೆ ತಗೊಂಡು ಹೊರಡ್ತೀನಿ. ನೋನು, ಇಷ್ಟೊತ್ತಾಗಿದೆ, ಇವಾಗ ಯಾಕೆ ಹೊರಡೋದು? ಇವತ್ತು ಹೇಗಿದ್ರು ಬಂದಿದ್ದೀರಾ, ಆರಾಮಾಗಿ ಇದ್ದು ಊಟ ಮಾಡ್ಕೊಂಡು ನಾಳೆ ಬೆಳಗ್ಗೆ ಹೊರಟ್ರಾಯ್ತು. ಅರ್ಜೆಂಟ್ ಏನಿಲ್ವಲ್ಲ? ಓಕೆ ಸರ್, ಬಟ್ ನೀವು ಸೈನ್ ಮಾಡಿರೋ ಕಾಪೀಸ್ ತಲುಪಿಸಿದ್ರೆ ಬೆಟರ್ ಇರ್ತಿತ್ತು. ಅದಕ್ಕೇನಂತೆ, ಡಾಕ್ಯುಮೆಂಟ್ ನ ಮೊಬೈಲಲ್ಲೇ ಸ್ಕ್ಯಾನ್ ಮಾಡಿ PDF ಆಗಿ ಕಳ್ಸಿದ್ರಾಯ್ತು. ಸರಿ ಸರ್, ಹಾಗೆ ಮಾಡ್ತೀನಿ. ಥ್ಯಾಂಕ್ ಯು. ಹಾಗೆ ಪಾರ್ವತಿಗೆ ಆ ರೂಮಲ್ಲಿ ಮಲ್ಗಕ್ಕೆ ಕಂಫರ್ಟಬಲ್ ಇಲ್ಲ ಅಂತ ಇದ್ರು, ಸೊ ನೀವು ಅವ್ರ ಜೊತೆ ಇದ್ರೆ ಅವಳಿಗೂ ಹೆಲ್ಪ್ ಆಗುತ್ತೆ. ಓಕೆ ಸರ್, ನೋ ಪ್ರಾಬ್ಲಮ್. ಸರಿ ಸರಿ. ಪಾರ್ವತಿ,
ನಿಂಗೆ ಏನೇನು ಬೇಕೋ ಅದನ್ನೆಲ್ಲ ಅರೇಂಜ್ ಮಾಡ್ಬಿಡು. ನಾನು ಚಿಕ್ಕಮ್ಮಂಗೆ ಹೇಳಿ ಬರ್ತೀನಿ. ಸಾಗರ್, ನಮ್ಮ ಅಣ್ಣ ನಿಮ್ಮ ಮೇಲೆ ಕೈ ಮಾಡಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಸಾರಿ. ದಯವಿಟ್ಟು ಸಾರಿ ಎಲ್ಲ ಕೇಳೋಕೆ ಹೋಗ್ಬೇಡಿ. ಈ ಘಟನೆ ನಡೆದಾಗಿಂದ ಅವಮಾನ ಆಗಿದೆ ಅಂತ ಅನ್ಕೊಂತಲ್ಲ, ನನ್ನ ಆಯ್ಕೆ ಸರಿಯಾಗಿದೆ ಅಂತ ಕಾನ್ಫಿಡೆನ್ಸ್ ಬಂದಿದೆ. ನನಗೆ ನನ್ನವರು ಅಂತ ಯಾರೂ ಇಲ್ಲ. ಹಂಗೆ ಪಾರ್ವತಿ ಕೂಡ ಅಪ್ಪ ಮತ್ತು ತಮ್ಮ ಬಿಟ್ಟರೆ ಯಾರೂ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ಇಡೀ ಅರಸನಕೋಟೆ ಅವ್ರ ಜೊತೆ ಇದೆ ಅಂತ ಇವತ್ತು ಗೊತ್ತಾಯ್ತು. ಅಕಸ್ಮಾತ್ ಪಾರ್ವತಿಯವ್ರನ್ನ ನಾನು ಮದುವೆ ಆದರೆ ಇಡೀ ಅರಸನಕೋಟೆನೇ ನನ್ನ ಕುಟುಂಬ ಆಗುತ್ತೆ ಅಂತ ಧೈರ್ಯ ಬಂತು. ಪಾರ್ವತಿಯವ್ರ ಫೋಟೋ ನೋಡೋಕ್ಕಿಂತ ಮುಂಚೆ ನಾನಾಗಲಿ ಅಥವಾ ದಾಮಿನಿ ಮೇಡಮ್ ಆಗಲಿ ನಿಮ್ಮೆಲ್ಲರಿಗೂ ವಿಷಯ ತಿಳಿಸ್ಬೇಕಾಯ್ತು. ಅದು ನನ್ನ ಕಡೆಯಿಂದ ಆಗಿದ್ದ ತಪ್ಪು. ಈ ವಿಷಯಕ್ಕೆ ಆದಿತ್ಯ ಸರ್ಗೂ ಬೇಜಾರಾಗಿದೆ. ನನ್ನ ಕಡೆಯಿಂದ ಸಾರಿ ಹೇಳಿಬಿಡಿ. ನೋಡಿ ಸಾಗರ್, ತಪ್ಪಾಗಿದೆ ನಿಜ. ಆದರೆ ನಿಜ ಏನಂತ ಎಲ್ರಿಗೂ ಗೊತ್ತಾಗಿದೆ. ನೀವೇ ಹೇಳ್ದಂಗೆ ಪಾರ್ವತಿ ಅರಸನಕೋಟೆಗೆ ತುಂಬ ಬೇಕಾದವರು. ಅವ್ರ ಮದುವೆ ಅಂದರೆ ಅಷ್ಟೊಂದು ಸುಲಭ ಅಲ್ಲ. ಅದಕ್ಕೆ ಎಲ್ಲರೂ ಒಪ್ಪಬೇಕು, ಮುಖ್ಯವಾಗಿ ಪಾರ್ವತಿ ಅವ್ರ. ಸರಿಯಾಗಿ ಬರೀ ಪಾರ್ವತಿಯವ್ರು ಒಬ್ಬರೇ ಅಲ್ಲ, ನೀವೆಲ್ಲರೂ ಒಪ್ಪಿಗೆ ಕೊಟ್ಟರೆ ಮಾತ್ರ ನಾನು ಮದುವೆ ಆಗ್ತೀನಿ. ಸರಿನಾ? ಯಾವ್ದೇ ಕಾರಣಕ್ಕೂ ಪಾರ್ವತಿಯನ್ನ ಮದುವೆ ಆಗೋದಕ್ಕೆ ಒಪ್ಕೋಬಾರ್ದು. ಹಾಗೆ ಅವಳ ಮೈಂಡ್ ಸೆಟ್ ಮಾಡ್ಬೇಕು. ಸಾಗರ್, ಅಖಿಲಕ್ಕನ ಹತ್ರ ಮಾತಾಡಿ ಹೆಂಗಾದ್ರೂ ಮಾಡಿ ಪಾರ್ವತಿನ ನಿನಗೆ ಕೊಟ್ಟು ಮದ್ವೆ ಮಾಡೋ ಜವಾಬ್ದಾರಿ ನಂದು. ಸರಿನಾ? ಬೇಡ ಮೇಡಮ್, ಎಲ್ಲರೂ ಒಪ್ಪಿದ್ರೆ ಮಾತ್ರ ನಾನು ಪಾರ್ವತಿಯವ್ರನ್ನ ಮದುವೆ ಆಗ್ತೀನಿ. ಯಾರಾದ್ರೂ ಒಪ್ಪದೇ ಇದ್ರೆ ನಾನು ಆಗಲ್ಲ. ಹಂಗಿರೋ ಹೊಟ್ಟೆ ಉರಿದಾದ್ರೆ ಒಂದು ಪಿ ಊತ ಸೆಲೆಬ್ರೇಟ್ ಬೇರೆ ಮಾಡ್ತಾನೆ. ಬ್ರೋ, ಅದು ಸಾಗರ್. ನೀನು ಬ್ರೋ, ನಂಗೆ ಗೊತ್ತು ನಿಂಗೆ ತುಂಬ ಹರ್ಟ್ ಆಗಿದೆ ಅಂತ. ಆದರೆ ಪಾಪ ಹುಡುಗ ಕೆಟ್ಟವನಲ್ಲ, ಒಳ್ಳೆಯವನೇ ಅವನು. ನೀನು ಹೊಡೆದಿದ್ದಕ್ಕೆ ಸ್ವಲ್ಪ ಪ್ರಚಾರ ಮಾಡ್ಕೊಳ್ಳಿಲ್ಲ. ಇನ್ಫ್ಯಾಕ್ಟ್ ಅವನು ನಮ್ಮ ಪರ್ಮಿಷನ್ ತಗೊಂಡೆ ಪಾರ್ವತಿನ ಮದುವೆ ಆಗ್ತೀನಿ ಅಂತ. ಮೊದಲೇ ನಾನು ಡಿಸ್ಟರ್ಬ್ ಆಗಿದ್ದೀನಿ. ಉಯ್ಯೋ ಬೆಂಕಿಗೆ ಮತ್ತೆ ತುಪ್ಪ ಸುರಿಬೇಡ. ಅಲ್ಲ, ನಾನ್ ಪ್ರೀತಿಸ್ತಾರೋ ಹುಡುಗಿಗೆ ಅವ್ನು ಯಾವನ ಬಂದು ಮದುವೆ ಆಗ್ತೀನಿ ಅಂತಂದ್ರೆ ಎಷ್ಟು ಉರಿಯಲ್ಲ ಹೇಳು? ಓಕೆ 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 ಬ್ರೋ, ಕೂಲ್ ಡೌನ್, ಕಾಮ್ ಡೌನ್ ಬ್ರೋ. ನಾನು ಅವ್ನು ಹೊಗಳ್ತಾ ಇದ್ದೀನಿ ಅಂತ ನೀನು ಬೇಜಾರು ಮಾಡ್ಕೊಬೇಡ. ನಿನ್ನ ನೋವೇನಂತ ನಂಗೆ ಅರ್ಥ ಆಗುತ್ತೆ ಬ್ರೋ. ಈಗ ನೀನು ಪಾರ್ವತಿನ ಲವ್ ಮಾಡ್ತಿರೋದು ಆ ಹುಡುಗಂಗೆ ಹೆಂಗೆ ಗೊತ್ತು? ಆದ್ರೆ ಆ ಹುಡುಗ ಪಾರ್ವತಿನ ಮದುವೆಯಾಗಿ ಬಂದಿರೋದು ನಿಂಗೆ ಒಂಥರ ಪ್ಲಸ್ ಪಾಯಿಂಟೇ. ಪಾಪ ಬ್ರೋ, ಆ ಹುಡುಗ ನಿಂಗೆ ಗೊತ್ತಾಗತ್ತೆ ಬ್ರೋ. ಪಾರ್ವತಿ ನಿನ್ಗೆ ಇನ್ನಷ್ಟು ಹತ್ರ ಆಗಕ್ಕೆ ಆ ದೇವ್ರೆ ಈ ಹುಡುಗನ್ನ ಕಳಿಸಿದ ಹೇಗ್ ಗೊತ್ತಾ? ಇದುವರೆಗೂ ಪಾರ್ವತಿ ನಿನ್ಗೆ ಬಾಯಿ ಬಿಟ್ಟು ಐ ಲವ್ ಯು ಅಂತ ಹೇಳೇ ಇಲ್ಲ. ಜಸ್ಟ್ ಇಮ್ಯಾಜಿನ್, ಪಾರ್ವತಿ ನನ್ನ ಹತ್ರ ಬಂದು ಐ ಲವ್ ಯು ಯಜಮಾನ್ರೆ, ಐ ಲವ್ ಯು ಯಜಮಾನ್ರೆ, ಐ ಲವ್ ಯು ಯಜಮಾನ್ರೆ, ಐ ಲವ್ ಯು ಯಜಮಾನ್ರೆ ಹೇಳಿದ್ರೆ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ ಪ್ರೀತು. ಆದ್ರೆ ಇದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡೋದು? ಅದಕ್ಕೆ ಅದ ನಾನಿಲ್ವಾ? ಡೋಂಟ್ ವರಿ ಬ್ರೋ.
ಯಜಮಾನ್ರೆ, ನಿಮ್ಮನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನನ್ನ ಜೀವನ ಇನ್ ಮುಂದೆ ನಿಮ್ ಜೊತೆನೆ ಅಂತ ನಿರ್ಧಾರ ಮಾಡಾಗಿದೆ. ನಿಮ್ ಜಾಗದಲ್ಲಿ ಬೇರೆ ಯಾರನ್ನು ಊಹಿಸ್ಕೊಳ್ಳೋದಕ್ಕೆ ನನ್ನಿಂದ ಆಗಲ್ಲ. ಒಂದ್ ವೇಳೆ ನೀವು ನನಗ್ ಸಿಗ್ಲಿಲ್ಲ ಅಂದ್ರೆ ನಾನಂತೂ ಬದುಕಿರಲ್ಲ ಯಜಮಾನ್ರೆ. ಪಾರು, ನೀನನ್ನ ಪ್ರೀತಿ ಮಾಡಿರೋದು ಕಳ್ಕೊಳ್ಳೋದಕ್ಕಲ್ಲ, ಮಾಡ್ಕೊಳ್ಳೋದಕ್ಕೆ. ಧೈರ್ಯವಾಗಿರು. ನಮ್ಮ ಪ್ರೀತಿಗೆ ಯಾರೇ ಅಡ್ಡ ಆದ್ರೂ ನಾನ್ ಧೈರ್ಯವಾಗಿದ್ದೆ. ಈ ಮುದ್ದಾದ ಕಣ್ಣುಗಳು ನನಗೆ ಎಷ್ಟು ಕಾಟ ಕೊಟ್ಟು, ಈ ಕಣ್ಣುಗಳನ್ನ ಆ ದೇವರು ನನಗೆ ಹೇಗೆ ಕೊಟ್ಟ ಪಾರ್ವತಿ? ಯಜಮಾನ್ರೆ, ಸಾಗರ್ ಅವ್ರ ಹತ್ರ ಹೋಗಿ ನನ್ ಮದ್ವೆ ಬಗ್ಗೆ ಯಾವಾಗ ಮಾತಾಡ್ತೀರಾ? ನನಗೇನೋ ನಮ್ಮಿಬ್ರ ವಿಷಯ ನೀವು ಅವ್ರ ಹತ್ರ ಹೇಳೋದು ಒಳ್ಳೇದು ಅನ್ಸುತ್ತೆ. ನಿಮ್ಗೆ ಈ ವಿಷಯನ ಅವರಿಗೆ ನೇರವಾಗಿ ಹೇಳೋದು ಬೇಡ. ಅದನ್ನ ನಾನು ಬೇರೆ ತರನೇ ಅರ್ಥ ಮಾಡಿಸ್ತೀನಿ. ಸ್ವಲ್ಪ ಟೈಮ್ ಬೇಕು ಅಷ್ಟೆ. ನೀನ್ ಧೈರ್ಯವಾಗಿರು. ನೀವು ಯಾವತ್ತಿದ್ರು ನಾನು ನೋಡೆ. ಸಾಗರ್, ಗುಡ್ ಮಾರ್ನಿಂಗ್. ಏಯ್, ವೆರಿ ಗುಡ್ ಮಾರ್ನಿಂಗ್ ಪ್ರೀತು. ಬನ್ನಿ. ಏನಿದು ತರಕಾರಿ ಎಲ್ಲ ಕಟ್ ಮಾಡ್ತಿದ್ದೀರಾ? ಹೆಲ್ಪ್ ಮಾಡ್ಲಾ? ಹೇ ಬೇಡ ಬೇಡ, ನೀವು ನಮ್ಮನೆ ಗೆಸ್ಟು. ನಿಮ್ಮ ಕೈಲೇ ತರಕಾರಿ ಕಟ್ ಮಾಡ್ಸೋದು ನನಗಿಷ್ಟ ಇಲ್ಲ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಈ ತರಕಾರಿ ಎಲ್ಲ ನೀವೇ ಬಿಡ್ದಿರೋದಾ? ಹೌದು, ಇದೆಲ್ಲ ಆರ್ಗ್ಯಾನಿಕ್ ತರಕಾರಿಗಳೇ. ವಾವ್, ವೆರಿ ನೈಸ್. ಅಲ್ಲ ಸಾಗರ್ ಅವರೇ, ನೀವು ತುಂಬಾ ಒಳ್ಳೆಯವರು ಹಾಗೂ ಶ್ರೀಮಂತರು, ಜೊತೆಗೆ ವಿದ್ಯಾವಂತರು. ನೀವು ಮನ್ಸು ಮಾಡಿದ್ರೆ ನಿಮ್ ಲೆವೆಲ್ ಮ್ಯಾಚ್ ಆಗುವಂತ ಹುಡುಗಿನೇ ಸಿಗ್ತಾಳೆ. ಅಂಥದ್ರಲ್ಲಿ ನಮ್ಮನೇಲಿ ಕೆಲಸ ಮಾಡುವಂತ ಪಾರ್ವತಿನೇ ಆಗ್ಬೇಕು ಅಂತ ಅನ್ಕೊಂಡ್ರಿ? ಅವರು ನಿಮ್ಮ ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಅಂತ ಮೊದಲು ತಿಳಿತು. ಆಮೇಲೆ ನಿಮ್ಮ ಮನೆ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಆದ್ರೆ ಅದು ನನ್ನ ಮದುವೆ ಆಗೋರ್ಗು ಮಾತ್ರ. ಆಮೇಲೆ ನನ್ನ ಎಲ್ಲ ಪ್ರಾಪರ್ಟಿಗೂ ಅವರೇ ಯಜಮಾನಿ ಆಗಿರ್ತಾರೆ. ಓಕೆ, ಬಟ್ ಅವ್ರನ್ನೇ ಮದುವೆ ಆಗ್ಬೇಕು ಅಂತ ಯಾಕೆ ಅನ್ನಿಸ್ತು? ಏನಾದರೂ ಕಾರಣ ಇರ್ಬೇಕಲ್ವಾ? ಅವರಲ್ಲಿರೋ ಮುದ್ದತೆ ನೆನ್ಸ್ಕೊಂಡ್ರೆ ಎಂಥವ್ರಿಗೂ ಬೆರಗಾಗುತ್ತೆ. ಅಂಥದ್ರಲ್ಲಿ ನಾನು ಸೋತಿದ್ದೀನಂದ್ರೆ ಅದು ದೊಡ್ಡ ವಿಷಯ ಅಲ್ವೇ ಅಲ್ಲ ಬಿಡಿ. ಅವ್ರನ್ನ ನಾನು ಇಲ್ಲಿ ನೋಡಿದ್ಮೇಲೆ ಅವರಲ್ಲಿರೋ ಸರಳತೆ, ನೇರವಂತಿಕೆ, ಅವ್ರ ಮನಸ್ಸು ನಂಗೆ ತುಂಬಾನೇ ಇಂಪ್ರೆಸ್ ಆಯ್ತು. ಈ ಗುಣಗಳು ಬೇರೆ ಹುಡುಗರಲ್ಲೂ ಇರುತ್ತೆ, ಬರೀ ಪಾರ್ವತಿ ಅಷ್ಟೇ ಅಲ್ಲ. ಯಾಕೋ ಈ ಸಂಬಂಧನ ಕೂಡ ಬರಬಾರ್ದಂತ ಅನ್ಕೊಂಡಂಗಿದೆ. ಹಾಗೆಲ್ಲ ಸಾಗರ್ ಅವ್ರೆ, ಅದೇನಂದ್ರೆ ಪಾರ್ವತಿ ಇನ್ನ ನಿಮ್ ಜೊತೆ ಕ್ಲೋಸ್ ಆಗಿ ಬೆರ್ತಿಲ್ವಲ್ಲ, ಕೊನೆ ಗಳಿಗೆಯಲ್ಲಿ ನಿಮಗೆ ನಿರಾಸೆ ಆಗ್ಬಾರ್ದು ಅಂತ ಹೇಳ್ದೆ ಅಷ್ಟೇ. ನೀವು ಹೂ ಅಂದ್ರೆ ನಾನು ಯಾವ್ದಾದ್ರು ಹುಡುಗಿ ನೋಡ್ಕೊಡ್ತೀನಿ, ಓಕೆನಾ? ಪಾರ್ವತಿಯವರೇ, ನಿಮ್ಮನ್ನ ಇಷ್ಟ ಇಲ್ಲ ಅಂತ ಹೇಳೋವರೆಗೂ ನಾನು ಒಪ್ಸ್ಕೊಳ್ಕೊಳ್ಳಲ್ಲ. ಓಕೆ, ನೋಡೋಣ. ಕಾಯ್ರಿ, ಕಾಯ್ತಾನೆ ಇರಿ. ಅಂದ್ಕೊಂಡಿದ್ ಕೆಲಸ ಆಗ್ಲಿಲ್ವಲ್ಲಪ್ಪ. ಇವನಂತೂ ಪಾರ್ವತಿನ ಮದ್ವೆ ಆಗಲ್ಲ ಅಂತ ಹೇಳಲ್ಲ. ಮುಂದೆ ಏನಪ್ಪ ಮಾಡೋದು? ಮಾಮ್, ನೀವ್ ನೋಡಿದ್ರೆ ಆದಿತ್ಯ ಪಾರ್ವತಿನ ಲವ್ ಮಾಡೋ ಹಾಗೆ ಮಾಡು ಅಂತ ನನ್ನ ಹಿಂದೆ ಬಿಟ್ಟಿದ್ದೀರಾ. ಆದ್ರೆ ಇಲ್ಲಿ ಅಖಿಲಾಂಡೇಶ್ವರಿ ಪಾರ್ವತಿಗೆ ಅಂತ ಇನ್ಯಾವುದೋ ಹುಡುಗನ ತೋರ್ಸೋದಕ್ಕೆ ಎಲ್ರನ್ನೂ ಕಳ್ಸಿದಾಳೆ. ಹುಡುಗ ಒಳ್ಳೆಯವನು. ಅಕಸ್ಮಾತ್ ಓಕೆ ಆಗ್ಬಿಟ್ರೆ ಆದಿತ್ಯನ ಹೊಡೆಯೋ ಟೈಮ್ ಬಂತು. ಏನ್ ಹೇಳ್ತಿದ್ದೀರಾ ಮಾಮ್? ಅಂದ್ರೆ ನೀನ್ ಕಲ್ಪನೆ ಮಾಡ್ಕೊಂಡಿರೋ ತರ ಹೊಡೆಯೋದಲ್ಲ. ಅನುಷ್ಕಾ ಇದ್ದಾಗ ನನಗೆ ಕೆಲವು ಸೀಕ್ರೆಟ್ಸ್ ಹೇಳಿದಾಳೆ. ಅದನ್ನ ಈಗ ನಾವು ಯೂಸ್ ಮಾಡ್ಕೋಬೇಕು. ಮೆಂಟಲಿ ತುಂಬಾ ಕ್ಲೋಸ್ ಆಗಿರೋ ಆದಿತ್ಯ ಪಾರ್ವತಿ ಒಬ್ಬರನ್ನೊಬ್ರು ಬಿಟ್ಟಿರಕ್ಕಾಗ್ದಿರೋ ಹಾಗೆ ಮಾಡ್ಬೇಕು. ಎಷ್ಟು ಹತ್ರ ಆಗ್ಬೇಕು ಅಂದ್ರೆ ಎಲ್ಲಿ ಆದಿತ್ಯ ನನ್ನಿಂದ ದೂರ ಆಗ್ತಾನೇನೋ ಅನ್ನೋ ಭಯ ಬರ್ಬೇಕು. ಮೊದಲು ಪಾರ್ವತಿಗೆ ಆ ಭಯ ಹುಟ್ಟಿಸ್ಬೇಕು. ಭಯ ಹುಟ್ಟಾಕೋ ಕೆಲ್ಸ ಮೊದಲು ನೀನ್ ಮಾಡ್ಬೇಕು. ಆಮೇಲೆ ಅನುಷ್ಕಾ ಹೇಳಿರೋ ಸೀಕ್ರೆಟ್ ನ ಓಪನ್ ಮಾಡೋಣ. ಓಕೆ ಮಾಮ್, ಪಾರ್ವತಿಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ.
ಅಯ್ಯೋ ದೇವ್ರೆ, ಈ ವಿಷಯ ಏನಾದ್ರೂ ದಾಮಿನಿ ಮೇಡಮಿಗೆ ಗೊತ್ತಾದ್ರೆ ಏನ್ ಮಾಡೋದು? ನೀವೇನೂ ಮಾಡಬೇಡಿ, ದಾಮಿನಿ ಮೇಡಮ್ ಹತ್ರ ಹೋಗಿ ನಾನು ಮಾತಾಡ್ತೀನಿ. ಏನೋ ನೀವ್ ಅವ್ರ ಹತ್ರ ಮಾತಾಡ್ತೀರಾ? ಅದು ನನ್ನ ಪ್ರೀತಿ ವಿಷಯದ ಬಗ್ಗೆ. ಡೋಂಟ್ ವರಿ, ನಿಮ್ಮ ಪ್ರೀತಿ ವಿಚಾರ ಅಲ್ಲ. ನಾನು ಏನೋ ಒಂದು ಹೇಳಿ ಅವರಿಂದನೇ ಮದುವೆ ನಿಲ್ಲ ಥರ ಮಾಡ್ತೀನಿ, ಸರಿನಾ? ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಅಣ್ಣ. ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಅಯ್ಯೋ ಇರ್ಲಿ ಬಿಡಮ್ಮ, ನೀನ್ ನನ್ನ ತಂಗಿ ಇದ್ದಂಗೆ. ನಿನ್ನಂತ ಒಳ್ಳೆ ಹುಡುಗಿಗೆ ಒಳ್ಳೆ ಹುಡುಗನೇ ಸಿಕ್ಕಿರ್ತಾನೆ. ಆಯ್ತಣ್ಣ, ನಾನು ಪ್ರೀತಿ ಮಾಡ್ತಿರೋ ಹುಡುಗ ಯಾರು ಅಂತ ನಮ್ಮ ಯಜಮಾನ್ರೇನಾದ್ರೂ ಹೇಳಿದ್ರಾ? ಅಯ್ಯೋ ಅದ್ ಹೆಂಗ್ ಹೇಳ್ತಾರೆ? ನೀನ್ ಅವ್ರಿಗೆ ಹೇಳಿದ್ರೆ ತಾನೆ ಅವ್ರು ಹೇಳೋದು. ಯಾರಮ್ಮ ನಿನ್ ಮನ್ಸ್ ಕದ್ದಿರ ಚೋರ? ಅವರು ದೇವತಾ ಮನುಷ್ಯ. ಪಾಪ ನಾನೇ ಅವ್ರಿಗೆ ಮನ್ಸು ನೋವಾಗ ಹೋಗಿ ಮಾತಾಡ್ಬಿಟ್ಟೆ. ಅಯ್ಯೋ ಏನಮ್ಮ ನೀನು, ಹುಡುಗ ಯಾರು ಅಂತ ಕೇಳಿದ್ರೆ ಬೈದೆ ಪಾಪ ಅಂತ ಏನೇನೋ ಹೇಳ್ತಾ ಇದೆಯಲ್ಲ. ಏನಿಲ್ಲ ಅಣ್ಣ, ಸಮಯ ಬಂದಾಗ ಹುಡುಗ ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ. ನಾನು ಯಜಮಾನ್ರನ್ನ ಎಲ್ಲಾ ಕಡೆ ಹುಡುಕ್ದೆ, ಅವ್ರೆಲ್ಲೂ ಕಾಣಿಸ್ತಿಲ್ಲ. ನೀವೇನಾದ್ರೂ ನೋಡಿದ್ರಾ? ನಿಮ್ಮ ಯಜಮಾನ್ರ ಅವ್ರು ಆಗ್ಲೇ ಗಂಟು ಮುಟ್ಟಿ ಕಟ್ಕೊಂಡು ಹೊರಟೋತ್ರಲ್ಲ. ಯಾಕಮ್ಮ ನಿನ್ಗೆ ಹೇಳಿಲ್ವಾ ಎಲ್ಗೆ ಹೋಗ್ತಾ ಇದ್ದೀನಿ ಅಂತ? ಇಲ್ಲ ಅಣ್ಣ, ಯಜಮಾನ್ರು ಎಲ್ಲಿಗೆ ಹೋಗಿರ್ಬೋದು? ಆದಷ್ಟು ಬೇಗ ಪಾರ್ವತಿ ಸಾಗರ್ನ ಮದುವೆ ಆಗಿ ಈ ಮನೆಗೆ ಬಂದ್ಬಿಟ್ರೆ ನಾನು ಅರಸನ ಕೋಟೆಲ್ ಆರಾಮಾಗಿ ಅರಸಿಯಾಗಿ ಆಳ್ಬೋದು. ಎಸ್, ಹಾಗಾಗ್ಬೇಕು ಅಂದ್ರೆ ಇವತ್ತೇ ಪಾರ್ವತಿ ಸಾಗರ್ನ ಮದ್ವೆ ಆಗೋಕೆ ಒಪ್ಕೊಳ್ಳೋ ಹಾಗೆ ಮಾಡ್ಬೇಕು. ಮಾಡ್ಲೇಬೇಕು, ಮಾಡ್ತೀನಿ. ನಿಮ್ ಕೆಲ್ ಜಪ್ರಿ ಅಂದ್ರು ಆಗಲ್ಲ ಬಿಡಿ ಮೇಡಮ್. ರೀ ಮಿಸ್ಟರ್ ಚಂದ್ರಪ್ರಭಾ, ಯಾಕ್ರಿ ಹಂಗ ಹೇಳ್ತೀರಾ? ಮೇಡಮ್ ನೀವು ಯಾರಿಗೂ ಹೇಳಲ್ಲ ಅಂದ್ರೆ ಯಾರಿಗೂ ಗೊತ್ತಿಲ್ದಿರೋ ಅಂತ ನಮ್ಮ ಬಾಸ್ ರಹಸ್ಯನ ನಿಮ್ಗೆ ಹೇಳ್ತೀನಿ. ಅದ್ ಕೇಳಿದ್ಮೇಲೂ ಪಾರ್ವತಿಯರ್ನ ಅವ್ರಿಗೆ ಮದುವೆ ಮಾಡ್ತೀನಿ ಅಂದ್ರೆ ನಿಮ್ ಇಷ್ಟ ಮೇಡಮ್. ಏನಪ್ಪಾ ಅಂತ ರಹಸ್ಯ ನಮ್ ಸಾಗರ್ ಬಗ್ಗೆ? ಮೇಡಮ್ ನಮ್ ಬಾಸು ನೋಡಕ್ ಅಷ್ಟೇ ಒಳ್ಳೆಯವರು, ಒಳಗಡೆ ಒಂದು ಒಳ್ಳೆ ಗುಣನೂ ಇಲ್ಲ. ಏನ್ ಹೇಳ್ತಿದ್ದೀರಿ ಚಂದ್ರಪ್ರಭಾ? ಹೌದು ಮೇಡಮ್, ಒಂದ್ ಹೆಣ್ಣಿನ ಜೀವನ ಹಾಳಾಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ನಮ್ ಬಾಸು ಕುಡಿತಾರೆ. ಕುಡಿತಾರ? ಕುಡಿಲಿ ಬಿಡ್ರಿ ಚಂದ್ರಪ್ರಭಾ, ಈಗಿನ ಕಾಲದ ಹುಡುಗರಿಗೆ ಅದು ಕಾಮನ್ ಅಲ್ವಾ? ಅಷ್ಟೇ ಅಲ್ಲ ಮೇಡಮ್, ಸಿಗರೇಟ್ನು ಸೇಯ್ತಾರೆ. ಚಂದ್ರಪ್ರಭಾ ಸೇರ್ಲಿ ಬಿಡ್ರಿ, ಮದ್ವೆ ಆದ್ಮೇಲೆ ನಮ್ ಪಾರ್ವತಿ ಎಲ್ಲಾ ಚಟನೂ ಬಿಡಿಸ್ತಾಳೆ. ಅಯ್ಯೋ ಮೇಡಮ್, ಗಣಸ್ಗೆ ಕುಟ್ಟು ಚಟ ಬಿಡಿಸ್ಬೋದು, ಹೆಣ್ಣಿನ ಸೆಳ್ತ ಬಿಡ್ಸಕ್ಕಾಗಲ್ಲ. ಏನು ಹೆಣ್ಣಿನ ಸೆಳೆತಾನ? ಸೆಳೆತ ಅಷ್ಟೇ ಅಲ್ಲ ಮೇಡಮ್, ಹೆಣ್ಣಿನ ಚಟನೂ ಇದೆ, ಕೆಟ್ಟು ವ್ಯಾಮೋಹ ಇದೆ ಮೇಡಮ್. ಹೌದಾ? ಹ್ಮ್, ನೋಡೋಕೆ ಸಭ್ಯನ್ ತರಾನೇ ಕಾಣಿಸ್ತಾನೆ, ಇಂಥ ಕೆಟ್ಟ ಮನ್ಸಿದ್ಯಾ? ಹೌದು ಮೇಡಮ್. ಈಗ ನಾನು ಹೇಳೋದೇನಾರು ಕೇಳ್ಬಿಟ್ರೆ ನೀವಿಲ್ಲೇ ಕುಸ್ಟ್ ಬೀಳೋದು ಗ್ಯಾರಂಟಿ. ಇರಪ್ಪ ಚಂದ್ರಪ್ರಭಾ, ಸ್ವಲ್ಪ ಧೈರ್ಯ ತಗೊಂಡ್ಬಿಡ್ತೀನಿ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಓಕೆ, ಇವಾಗ ಧೈರ್ಯ ತಗೊಂಡೆ. ಹೇಳು, ವಿಷಯ ಹೇಳು. ನಮ್ ಬಾಸ್ ಕೆಟ್ಕಣ್ಣು ಈಗ ನಿಮ್ ಮೇಲೆ ಬಿದ್ದಿದೆ. ವರ್ಕೌಟ್ ಆಯ್ತು ಅನಿಸ್ತೈತೆ. ಚಂದ್ರಪ್ರಭಾ, ಅವ್ನ್ ಇಷ್ಟ ಪಡ್ತಾ ಇರೋದು ನಮ್ ಪಾರ್ವತಿನಲ್ವೇನ್ರಿ? ನನ್ನ ಮೇಲೆ ಯಾಕ್ರಿ ಕಣ್ಣಾಗ್ತಾನೆ? ಹೌದು ಮೇಡಮ್, ಅವ್ರ ನಮ್ಮ ಮದ್ವೆ ಆಗಿ ಆಮೇಲೆ ಟಾರ್ಚರ್ ಕೊಟ್ಟು ಕಳಿಸ್ಬಿಟ್ಟಿ ನಿಮ್ನ ಕೈ ಹೊಸ ಮಾಡ್ಕೋಬೇಕು ಅನ್ನೋದು ಅವ್ರ ಖತರ್ನಾಕ ಐಡಿಯಾ. ನೀವು ತುಂಬಾ ಒಳ್ಳೆಯವರು, ಮದುವೆ ಬೇರೆ ಆಗಿದೆ, ನಿಮ್ ಚಿಂದಂತ ಸಂಸಾರ ತಗಡದಂಗ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಮೇಡಮ್. ಎಲ್ಲ ಸಾಗರ ನೋಡಕ್ಕೆ ಒಳ್ಳೆ ತೆಳ್ಳಗೆ ಬೆಳ್ಳಗೆ ಸಾಫ್ಟ್ವೇರ್ ತರ ಇದೆಯಾ? ಮನಸ್ಸು ಕಸು ತೊಟ್ಟಿನ? ಅದಕ್ಕಿಂತಲೂ ಕೆಟ್ಟದು ಮೇಡಮ್. ಲೇ ಸಾಗರ್, ಇವತ್ ಮಾತ್ರ ನಿನ್ನ ಬಿಡಲ್ಲ ಕಣ. ಬಂದೆ ಮೇಡಮ್ ಎಲ್ವೈತಾ ಇದ್ರಿ? ನಿಮ್ ಬಾಸ್ಗೆ ಹೋಗುದು ಉಪ್ಪಿನಕಾಯಿ ಹಾಕಕ್ಕೆ. ಸುಮ್ ಕೂತ್ಕೊಳ್ಳಿ ಮೇಡಮ್. ಯಾವತ್ತಾರು ತಪ್ಪು ಮಾಡಿರೋದು ನಾನು ತಪ್ಪು ಮಾಡಿವ್ನಿ ಅಂತ ಒಪ್ಕತಾನ? ಕಳ್ಳ ನನ್ ಕಳ್ಳ ಅಂತ ಒಪ್ಕತಾನ? ನೀವ್ ಹೋಗಿ ನಮ್ ಬಾಸ್ ಹತ್ರ ನೀವು ತಪ್ಪು ಮಾಡಿದೀರಾ ಅಂತ ಹೇಳಿದ್ರು ಸಾಕ್ಷಿ ಏನಿದೆ ಅಂತ ಕೇಳ್ತಾರೆ. ಅಯ್ಯೋ ಹೌದಲ್ವಾ? ಹಾ ನೀನೇ ಇದೆಯಲ್ಲ. ಅಯ್ಯೋ ಮೇಡಮ್, ನಿಮ್ ದಮ್ಮೆ ಅಂತೀನಿ ಎಲ್ಲಾರ ನಾನು ಹೇಳ್ದೆ ಅಂತ ಹೇಳ್ಬಿಟ್ರಿ ನನ್ನ ಕೆಲ್ಸ